ಈ ಜಾರಕಿಹೊಳಿ ಮತ್ತು ಕತ್ತಿ ನಡುವಿನ ವಾಕ್ಸಮರ ಇನ್ನೂ ಕೂಡ ನಿಲ್ಲೋ ಹಾಗೆ ಕಾಣಿಸ್ತಾರೆ. ಸತೀಶ್ ಜಾರಕಿಹೊಳಿ ಕರ್ನಾಟಕದ ಪಪ್ಪು ಇದ್ದಂಗೆ ಅಂತ ಹೇಳಿದಾರಂತೆ. ಯಾರು? ಆಬ್ವಿಯಸ್ಲಿ ಅವರೇ ಹೇಳಿರ್ತಾರೆ, ಮತ್ತಿನ್ಯಾರು? ಕತ್ತಿ. ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ರಮೇಶ್ ಕತ್ತಿ ವರ್ಸಸ್ ಸತೀಶ್ ಜಾರಕಿಹೊಳಿಯ ಮಾತಿನ ಪೈಪೋಟಿ ಮುಂದುವರೆದ ಕತ್ತಿ ಮತ್ತು ಜಾರಕಿಹೊಳಿ ಟಾಕ್ ವಾರ್. ಸತೀಶ್ ಜಾರಕಿಹೊಳಿ ವಿರುದ್ಧ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಹಳೆಯ ವೈಷಮ್ಯ. ಸಚಿವ ಸತೀಶ್ ಜಾರಕಿಹೊಳಿ ಗಂಡಸಿದ್ರೆ ನನ್ನ ಮುಂದೆ ಬಂದು ಮಾತಾಡಿ. ನೈಸ್. ನಮ್ಮನ್ನೆಲ್ಲ ಆಳುವಂತಹ ರಾಜಕಾರಣಿಗಳು ಅಂತ ಸ್ವಚ್ಛಂದವಾಗಿ ಕನ್ನಡ ಮಾತಾಡ್ತಾರೆ. ಗಂಡಸು ಹೆಂಗಸು. ನಮ್ಮ ದೇಶದಲ್ಲಿ ಇಬ್ಬರು ಪಪ್ಪುಗಳಿದ್ದಾರೆ. ಒಬ್ರು ರಾಹುಲ್ ಗಾಂಧಿ, ಮತ್ತೊಂದು ಸತೀಶ್ ಜಾರಕಿಹೊಳಿ. ಸುಮ್ಮನೆ ಬಿಡಲ್ಲ ಅವನನ್ನ, ಹುಕ್ಕೇರಿಯಿಂದ ಓಡಿಸ್ತೇವೆ. ಮುಂದೆ ಎಲೆಕ್ಷನ್ಗೆ ಬರಲಿ, ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ರಮೇಶ್ ಕತ್ತಿ ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ನಡುವಿನ ಯುದ್ಧ ಮೊದಲಿನಿಂದಲೂ ಇದ್ದದ್ದೇ. ಮೊದಲಿನಿಂದಲೂ ಇವರಿಬ್ಬರ ಎರಡು ಕುಟುಂಬಗಳಿಗೆ ಆಗಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದೆಲ್ಲ ಒಂದು ಹಂತವಾಗಿ ತಾರಕಕ್ಕೆ ಏರ್ತಾ ಇದೆಯೇನೋ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಬಿಡೋದೇ ಇಲ್ಲ, ಅವನನ್ನ ಊರಿಂದವೇ ಓಡಿಸ್ತೀವಿ, ಈ ಮಾತೆಲ್ಲ ಇದೆಯಲ್ಲ, ವೆರಿ ಅಗ್ರೆಸಿವ್ ಮಾತು. ಇದಕ್ಕೆ ಇನ್ನು ಸಾಹುಕಾರ ಅಂತ ಕರೆಸ್ಕೊಂಡವರು ಸತೀಶ್ ಜಾರಕಿಹೊಳಿ ಅವರು ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಬೆಲ್ಲದ ಭಾಗ್ಯವಾಡಿಯಲ್ಲಿ ಮಾಧ್ಯಮಗಳಿಗೆ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಭಾಗ್ಯವಾಡ ಗ್ರಾಮದಲ್ಲಿ ಇವತ್ತು ರಮೇಶ್ ಕತ್ತಿ ಮಾತಾಡಿದ್ದಾರೆ. ಸುಮ್ಮನೆ ಬಿಡಲ್ಲ, ಅವನನ್ನ ಓಡಿಸ್ತೀನಿ ಅಂತ ಹೇಳಿದ್ದಾರೆ. ಯಾರು? ರಮೇಶ್ ಕತ್ತಿ. ಒಪ್ಪು ಇದ್ದಂಗೆ ಆತ್ಲ. ಹಂಗಾರೆ ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆತು. ಅದು ಹುತ್ತಗತಿ ಏನ್ರಿ ಹೇಳ್ಕೊತ ಹೋಗ್ತೈತಿ. ಮತ್ತು ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಂದ್ರೆ ಯಾವ ಹೂ ಅಂತಾನೆ. ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಾರೆ ಯಾವ ಹೂ ಅಂತಾನ. ಮತ್ತದ ಮುಂದೆ ಎಲೆಕ್ಷನ್ ಒಳಗೆ ಬರ್ತಾನೆ, ನೋಡೋಣ ಒಂದು ಕೈ ಬಿಡುದ್ರು ಸಡ್ಲೆ. ನಮ್ಮ ಹುಕ್ಕೇರಿ ತಾಲೂಕಾಗಿ ಹೊರಗೆ ಹಾಕೋತಕ ಬಿಡೋದು ಬೆಕ್ಕಾದವ್ರಿ. ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೆದ್ದಾತಾವ. ಯಾವ ಮಂತ್ರಿ ಇದ್ದಾವೆ ಸರ್ಕಾರಕ್ಕೆ, ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು. ಅಲ್ಲಿ ಏನು KDP ಮೀಟಿಂಗಾಗ ಕರೆದಲ್ಲಿ ಮೋಸ ಆಗೈತಿ ಬಗರಾಗೈತಿ ಅವನ ಮುಂದೆ ಏನು ಗಂಡಸಿದ್ರೆ ನನ್ನ ಮುಂದೆ ಮಾತಾಳು, ನನ್ನ ಮುಂದೆ ಮಾತಾಡೋದು. ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನೆ. ಅವು ಮೋಸ ಮಾಡಿದ್ರು, ನಾವು ಮೋಸ ಮಾಡಿದೆವು. ಕುಣ್ಯಾಕೆ ಬರ್ದಾರ್ಗೆ ಹಂಗೆ ಡೊಂಕ ಐತಿ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಆದರೂ ಕಡಿಕೂ ತನ್ನ ನಿಜ ಬಣ್ಣ ತೋರಿಸ್ಯಾನು. ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾನಪ್ಪ, ರಾಹುಲ್ ಗಾಂಧಿ ಇದಾನ ತಿಳ್ಕೊತಾತು. ಅವು ಮತ್ತು ಮೋಸ ಆತ ಹೆಂಗೆ ಗಜಮ್ರಿತ್ ಮಾಡಿದ್ರು ಮೋಸ ಆತಾರ. ಅವು ರಾಹುಲ್ ಗಾಂಧಿನೂ ಹಂಗೆ ಅಂತಾನಲ್ಲ. ಅವೇನೋ ಅಂತ ನೋಡವ, ಯಾರು ಓಟ್ ಚೋರಿನೋ ಏನೋ ಅಂತಾನ. EVM EVMದಾಗ ಅವ್ರು ಗೆದ್ದರೂ ಜನರ ಪ್ರೀತಿಯಿಂದ ಗೆದ್ದು ಅಂತಾರು. ಮತ್ತು ಸೋತರು ಓಟ್ ಚೋರಿ ಮಾಡಿದಾರಂತಾರು, ಮೋಸ ಮಾಡಿದಾನಂತಾರು. ಮತ್ತು ಇದು ಅದ್ರದ್ದು ಇನ್ನೊಂದು ಬೇರೆದ ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಪಪ್ಪು ಇದ್ದಂಗೆ ಆತ್ಲ. ಹಂಗಾರೆ ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆತು. ಅದು ಹುತ್ತಗತಿ ಏನ್ರಿ ಹೇಳ್ಕೊತ ಹೋಗ್ತೈತಿ. ಮತ್ತು ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಂದ್ರೆ ಯಾವ ಹೂ ಅಂತಾನೆ. ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಾರೆ ಯಾವ ಹೂ ಅಂತಾನ. ಮತ್ತದ ಮುಂದೆ ಎಲೆಕ್ಷನ್ ಒಳಗೆ ಬರ್ತಾನೆ, ನೋಡೋಣ ಒಂದು ಕೈ ಬಿಡುದ್ರು ಸಡ್ಲೆ. ನಮ್ಮ ಹುಕ್ಕೇರಿ ತಾಲೂಕಾಗಿ ಹೊರಗೆ ಹಾಕೋತಕ ಬಿಡೋದು ಬೆಕ್ಕಾದವ್ರಿ. ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೆದ್ದಾತಾವ. ಯಾವ ಮಂತ್ರಿ ಇದ್ದಾವೆ ಸರ್ಕಾರಕ್ಕೆ, ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು. ಅಲ್ಲಿ ಏನು KDP ಮೀಟಿಂಗಾಗ ಕರೆದಲ್ಲಿ ಮೋಸ ಆಗೈತಿ ಬಗರಾಗೈತಿ ಅವನ ಮುಂದೆ ಏನು ಗಂಡಸಿದ್ರೆ ನನ್ನ ಮುಂದೆ ಮಾತಾಳು, ನನ್ನ ಮುಂದೆ ಮಾತಾಡೋದು. ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನೆ. ಅವು ಮೋಸ ಮಾಡಿದ್ರು, ನಾವು ಮೋಸ ಮಾಡಿದೆವು. ಕುಣ್ಯಾಕೆ ಬರ್ದಾರ್ಗೆ ಹಂಗೆ ಡೊಂಕ ಐತಿ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಆದರೂ ಕಡಿಕೂ ತನ್ನ ನಿಜ ಬಣ್ಣ ತೋರಿಸ್ಯಾನು. ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾನಪ್ಪ, ರಾಹುಲ್ ಗಾಂಧಿ ಇದಾನ ತಿಳ್ಕೊತಾತು. ಅವು ಮತ್ತು ಮೋಸ ಆತ ಹೆಂಗೆ ಗಜಮ್ರಿತ್ ಮಾಡಿದ್ರು ಮೋಸ ಆತಾರ. ಅವು ರಾಹುಲ್ ಗಾಂಧಿನೂ ಹಂಗೆ ಅಂತಾನಲ್ಲ. ಅವೇನೋ ಅಂತ ನೋಡವ, ಯಾರು ಓಟ್ ಚೋರಿನೋ ಏನೋ ಅಂತಾನ. EVMದಾಗ ಅವ್ರು ಗೆದ್ದರೂ ಜನರ ಪ್ರೀತಿಯಿಂದ ಗೆದ್ದು ಅಂತಾರು. ಮತ್ತು ಸೋತರು ಓಟ್ ಚೋರಿ ಮಾಡಿದಾರಂತಾರು, ಮೋಸ ಮಾಡಿದಾನಂತಾರು.